ಒಂದು ಕಡೆ RBIನ ವರದಿಯನ್ನು ಪ್ರಸ್ತಾಪ ಮಾಡಿಕೊಂಡು ನರೇಂದ್ರ ಮೋದಿ ಅವರು 4 ವರ್ಷಗಳಲ್ಲಿ 8 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳಿ ಒಂದು ಕಡೆ ಮಾತಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೀಕೆ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಈ ಥರ ನೀವು ಮಾತಾಡ್ತಾ ಇದ್ದೀರಿ ನರೇಂದ್ರ ಮೋದಿ ಅವರೇ? ಎಲ್ಲಿ ನಿಮ್ಮ 8 ಕೋಟಿ ಉದ್ಯೋಗ ಸೃಷ್ಟಿ? ಇನ್ನು ಇದೇ ಥರ ಅದೆಷ್ಟು ದಿನ ಅಂತ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇರ್ತೀರಿ ನೀವು ಅಂಥೇಳಿ ನನ್ನ 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡಿ ಸ್ವಾಮಿ ನೀವು ಅಂಥೇಳಿ ಕೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನರೇಂದ್ರ ಮೋದಿ ಅವರೇ, ನೀವು ಮುಂಬೈನಲ್ಲಿ ಹೋಗ್ಬಿಟ್ಟು ಉದ್ಯೋಗ ಕೊಡ್ತೀನಿ ಅಂಥೇಳಿ ಸುಳ್ಳಿನ ಜಾಲವನ್ನೇ ಬೀಸಿಬಿಟ್ಟಿದ್ದೀರಾ. NRA ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಇದನ್ನು ನೀವು ಘೋಷಣೆ ಮಾಡಬೇಕಾದ್ರೆ ಸುಮಾರು 4 ವರ್ಷಗಳ ಹಿಂದೆ ಒಂದು ಮಾತು ಹೇಳಿದ್ರಿ ನೀವು ನರೇಂದ್ರ ಮೋದಿ ಅವರೇ. 2020ರಲ್ಲಿ NRA ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಯನ್ನು ಶುರು ಮಾಡಬೇಕಾದ್ರೆ ಹೇಳಿದ್ರಿ, ಕೋಟಿಗಟ್ಟಲೆ ಯುವಕರಿಗೆ ಇದು ವರದಾನ ಆಗಿಬಿಡುತ್ತೆ, ಇದರಲ್ಲಿ ಪಾರದರ್ಶಕವಾಗಿ ಉದ್ಯೋಗಾಕಾಂಕ್ಷಿಗಳ ನೇಮಕವಾಗುತ್ತೆ, ಇದರಲ್ಲಿ ಸಾಮಾನ್ಯ ಅರ್ಹತಾ ಪರೀಕ್ಷೆಯ ಮೂಲಕವಾಗಿ ಇದು ಎಷ್ಟೊಂದು ಎಕ್ಸಾಮ್ಗಳಿರ್ತಾವಲ್ಲ ಇದೆಲ್ಲವನ್ನು ತೆಗೆದುಹಾಕಿ ಒಂದು ಸ್ಟ್ರೀಮ್ ಲೈನ್ ಮಾಡುತ್ತೆ ಇದು ಅಂತ ನೀವು ಹೇಳಿ ಜನಗಳಿಗೆ ಭರವಸೆ ಕೊಟ್ಟಿದ್ರಿ. ಆ ಪ್ರಕಾರ ನಡೀತೆ, ಪಾರದರ್ಶಕತೆಯೂ ಇಲ್ಲ, ಎಂಥದ್ದೂ ಇಲ್ಲ ಇದರಲ್ಲಿ. ಕಳೆದ 4 ವರ್ಷಗಳಲ್ಲಿ ಇದೇ NRA ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಒಂದೇ ಒಂದು ಪರೀಕ್ಷೆ ನಡೆಸಿಲ್ಲ. ಯಾಕೆ ನೀವು ನಮ್ಗೆ ಹೇಳ್ತೀರಾ? ಒಂದು ಎಕ್ಸಾಮ್ ಕೂಡ ನಡೆಸಿಲ್ಲ. ಇಲ್ಲಿ 1517 ಕೋಟಿ ಇದಕ್ಕೆ ನಿಗದಿಯಾಗಿದ್ದೆ ಸ್ವಾಮಿ. 1517 ಕೋಟಿ ನಿಗದಿಯಾಗಿತ್ತು. ಎಲ್ಲಿಯೂ ಕೂಡ ಈ ಹಣದಲ್ಲಿ ಪೂರ್ತಿ ಹಣ ಬಳಕೆನೇ ಆಗಿಲ್ಲ. ಬಳಕೆ ಆಗಿರೋದು ಬರೀ ಒಂದು 58 ಕೋಟಿ ಅಷ್ಟು ಮಾತ್ರ ಇದರಲ್ಲಿ ಖರ್ಚಾಗಿದೆ. ಹಾಗಾದರೆ ಯಾಕೆ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಒಂದೇ ಒಂದು ನೇಮಕಾತಿಯನ್ನು ಕೂಡ ಮಾಡೋಕ್ಕಾಗಲಿಲ್ಲ, ಒಂದೇ ಒಂದು ಪರೀಕ್ಷೆ ನಡೆಸೋಕ್ಕಾಗಲಿಲ್ಲ? 4 ವರ್ಷಗಳಿಂದ ಹೀಗೆ ಕಾಲ ಕಳೆದಿದ್ದ ಅದು. 1517 ಕೋಟಿ ಅದಕ್ಕೆ ಮೀಸಲಾಗಿಟ್ಟು ಕೂಡ ಅದು ಖರ್ಚು ಮಾಡಲಿಲ್ಲ ಅಂತ ಹೇಳಿದ್ರೆ ಯಾರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ? ಯಾರ ಕಣ್ಣಿಗೆ ಮಂಕುಬೂದಿ ಎರಚ್ತಾ ಇದ್ದೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಂತ ಹೇಳಿ ಒಂದು ಕಡೆ ಪ್ರಿಯಾಂಕಾ ಒಂದು ರೀತಿ ನರೇಂದ್ರ ಮೋದಿ ಅವರೇ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಡೆ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಹಿಂದೆ ಕೂಡ ಉದ್ಯೋಗ ಸೃಷ್ಟಿಯ ಬಗ್ಗೆ ಪ್ರಿಯಾಂಕ್ ಖರ್ಗೆ ಕೂಡ ಮಾತಾಡಿದರು. ಇರಲಿ, SC ST ಇದಾರಲ್ಲ ಸ್ವಾಮಿ, ST ST SC OBC EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಇವರೆಲ್ಲ ಇದ್ದಾರಲ್ಲ, ಇಂಥ ಯುವಕರ ಮೀಸಲಾತಿ ಹಕ್ಕನ್ನು ಕಸಿಯೋ ಸಲುವಾಗಿಯೇ ನೀವು NTA ಅಂತ ಶುರು ಮಾಡಿಕೊಂಡ್ರಿ. ನೀವು NTA ಶುರು ಮಾಡಿ ಅಲ್ಲಿ ಪೇಪರ್ ಸೋರಿಕೆ ಆಗುತ್ತೆ, ಕಾಪಿ ಆಗುತ್ತೆ, ಹಣಕಾಸಿನ ದಂಧೆ ನಡೆದಿದೆ, ದೊಡ್ಡ ದೊಡ್ಡ ಎಕ್ಸಾಮ್ಗಳಲ್ಲಿ ಮೋಸ ನಡೆದಿದೆ. NRA ಅಂತ ಹೆಸರನ್ನು ತೋರಿಸಿ NTA ಅಂತ ಮಾಡಿ ಇದರಲ್ಲೆಲ್ಲವೂ ಕೂಡ ಹಾಳು ಮಾಡ್ತಾ ಇದ್ದೀರಿ ನೀವು. ಇದೆಲ್ಲ ತಪ್ಪಲ್ವಾ? ಯುವಕರ ಭವಿಷ್ಯ ಏನಾಗಬೇಕು ಅಂತ ಕೂಡ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದ್ದಾರೆ. ಈ ಯುವಕರ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಹೊಣೆಗಾರಿಕೆಯನ್ನು BJP RSS ಹೊತ್ತುಕೊಳ್ಳಿ ಅಂತ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. लॉन्ग डिस्टेंस एजुकेशन के द्वारा गरीब से गरीब बच्चे को, आदिवासी बच्चे को, दलित बच्चे को अच्छे से अच्छी शिक्षा देना संभव होगा. आज सरकारी नौकरी के लिए युवाओं को कई अलग अलग परीक्षाएं देनी होती हैं. नौकरी के लिए साल में ट्रैवलिंग करता है, अपने गांव से सैकड़ों किलोमीटर दूर एग्जाम देने जाता है, बार बार वो एंट्रेंस नौकरी के लिए परीक्षाएं देता रहता है. इस व्यवस्था को बदलकर अब नेशनल रिक्रूटमेंट एजेंसी द्वारा लिए गए ऑनलाइन और वो भी डिस्ट्रिक्ट में कॉमन एग्जाम के जरिए नियुक्तियां की जाएगी. एक ही एग्जाम होगी, बैंक वाला भी उसका उपयोग कर सकता है, रेलवे वाला भी उपयोग कर सकता है, सरकारी अन्य विभाग भी उपयोग कर सकते हैं. इसके कारण युवकों को बार बार अपना समय इस काम में नहीं लगाना होगा. लॉन्ग डिस्टेंस भारत में बहुत बड़ी संख्या में स्किल डेवलपमेंट और रोजगार ये हमारी जरूरत है. हमारी सरकार निरंतर इस दिशा में काम कर रही है. बीते 4-5 साल के दौरान कोरोना जैसे महासंकट के बावजूद भारत में रिकॉर्ड रोजगार बने हैं. हाल में RBI ने रोजगार पर एक विस्तृत रिपोर्ट जारी की है. इस रिपोर्ट के अनुसार बीते 3-4 सालों में देश में लगभग 8 करोड़ नए रोजगार मिले हैं. इन आंकड़ों ने
रोजगार को लेकर झूठे नैरेटिव गढ़ने वालों की